ಮತ್ತೊಂದು ಕಡೆ ಅನ್ನಭಾಗ್ಯ ಯೋಜನೆ ಯಶಸ್ವಿ ಆಗ್ಲಿಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಶಾಕ್ ನೀಡೋಕೆ ಡಿಕೆ ಶಿವಕುಮಾರ್ ಮೆಗಾ ತಂತ್ರವೊಂದನ್ನ ರೂಪಿಸಿದ್ದಾರೆ. ರಾಜ್ಯ ಬಿಜೆಪಿ ಸಂಸದರನ್ನ ಇಕ್ಕಟ್ಟಿಗೆ ಸಿಲುಕಿಸೋಕು ಕೂಡ ಈ ಪ್ಲಾನ್ ಅನ್ನ ವರ್ಕೌಟ್ ಮಾಡ್ತಿದ್ದಾರೆ ಅನ್ನೋ ಮಾತು ಕೇಳೋಕ್ ಸಿಗ್ತಿದೆ. ಮತ ಹಾಕಿದವ್ರಿಗೂ ಬಡವರು ಮತ್ತು ಸಾಮಾನ್ಯ ವರ್ಗದವರಿಗೆ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡಬೇಕು, ಜೀವನ ನೆಮ್ಮದಿಯಾಗಿಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇನ್ನ 5 kg ಅಕ್ಕಿ ಹೆಚ್ಚುವರಿಯಾಗಿ ನಾವು ಕೊಡ್ತೇವೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಇದು ರಾಜ್ಯದ ಜನರ ಹಿತದೃಷ್ಟಿಯಿಂದ ಕಾಂಗ್ರೆಸ್ಗೆ ಮತ ಹಾಕಿದವ್ರಿಗೂ ಅಕ್ಕಿ ಸಿಗುತ್ತೆ, ಬಿಜೆಪಿ ಅವರಿಗೆ ಮತ ಹಾಕಿದವ್ರಿಗೂ ಅಕ್ಕಿ ಸಿಗುತ್ತೆ, JDSಗೆ ಮತ ಹಾಕಿದವ್ರಿಗೂ ಅಕ್ಕಿ ಸಿಗ್ತದೆ. ಯಾವ ವರ್ಗ ಅಂದರೆ ಅದು ಹಸಿದ ಬಡವರ ವರ್ಗ. ಆ ಬಡವರ ವರ್ಗಕ್ಕೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ. ನಾನು ತಮ್ಮ ಮುಖಾಂತರ ಕೇಂದ್ರದ ಮಂತ್ರಿಗಳಿಗೆ ನಾನು ಒತ್ತಾಯವನ್ನು ಮಾಡ್ತೇನೆ, ಮನವಿಯನ್ನು ಮಾಡ್ತೇನೆ. ಇದರಲ್ಲಿ ನಮ್ಮ ರಾಜಕೀಯ ಬೇಡ, ಅಕ್ಕಿ ಕೊಡಿ, ಬಡವರ ಹಸಿವನ್ನು ನೀಗಿಸಿ. ಕೇಂದ್ರ ಸರ್ಕಾರದಲ್ಲಿ ಸಾಕಷ್ಟು ಅಕ್ಕಿ ದಾಸ್ತಾನಿದೆ. ಕೇಂದ್ರ ಸರ್ಕಾರ ಜವಾಬ್ದಾರಿಯಿಂದ ನುಣುಚ್ಕೊಳ್ಳುವಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಬಡವರು ಮತ್ತು ಸಾಮಾನ್ಯ ವರ್ಗದವರಿಗೆ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡಬೇಕು. ಈಗ ಡಿಕೆ ಸುರೇಶ್ ಅವರ ಮಾತನ್ನ ಕೇಳಿಸ್ಕೊಂಡ್ವಿ. ಆದ್ರೆ ಡಿಕೆ ಶಿವಕುಮಾರ್ ಅವರ ಮಾಸ್ಟರ್ ಪ್ಲಾನ್ ಏನು, ಯಾವ ರೀತಿ ಬಿಜೆಪಿ ಡಂಗೂರ ಸಾರ್ತಾ ಇದೆ, ರಾಜ್ಯದ ಜನರ ಮುಂದೆ ಅಕ್ಕಿ ಕೊಡುವಲ್ಲಿ ವಿಫಲವಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಆ ಒಂದು ಡಂಗೂರ ಸಾರ್ತಿರುವ ಬಿಜೆಪಿ ನಾಯಕರ ಬಾಯಿಗೆನೆ ಬ್ರೇಕ್ ಹಾಕೋ ಪ್ರಯತ್ನವಾಗಿ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿದ್ದಾರೆ. ಹಾಗಾದ್ರೆ ಯಾವ ರೀತಿ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ಮಾಸ್ಟರ್ ಪ್ಲಾನ್? ಪಾಯಿಂಟ್ ಟು ಪಾಯಿಂಟ್ ಗಮನಿಸ್ತಾ ಹೋಗೋಣ. ರಾಜ್ಯ ಬಿಜೆಪಿ ಸಂಸದರನ್ನ ಇಕ್ಕಟ್ಟಿಗೆ ಸಿಲುಕಿಸಲಿಕ್ಕೆ ಪ್ಲಾನ್ ಅನ್ನ ರೂಪಿಸಿದ್ದಾರೆ ಡಿಕೆ ಶಿವಕುಮಾರ್. ಈಗ ಬಿಜೆಪಿ ನಾಯಕರೇ ಅಲ್ವಾ ರಾಜ್ಯದ ಜನರ ಮುಂದೆ ಹೋಗಿ ಪದೇ ಪದೇ ಹೇಳ್ತಿರೋದು ಅನ್ನಭಾಗ್ಯ ವಿಫಲವಾಗ್ತಾ ಇದೆ, ರಾಜ್ಯ ಸರ್ಕಾರ ಅನುಷ್ಠಾನ ಮಾಡ್ಲಿಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಹೇಳಿ. ಹೀಗೆ ಮಾತನಾಡ್ತಿರೋ ಬಿಜೆಪಿ ಸಂಸದರ ಬಾಯಿಗೆ ಬ್ರೇಕ್ ಹಾಕೋ ಪ್ರಯತ್ನವಾಗಿ ಈ ಪ್ಲಾನ್ ಅನ್ನ ರೂಪಿಸಿದ್ದಾರೆ. ಕೇಂದ್ರದ ಮೇಲೆ ಒತ್ತಡ ಹೇರಿ ಅಂತ ಹೇಳಿ ಎಲ್ಲಾ ಸಂಸದರು ಕೂಡ ಪತ್ರ ಬರೀರಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಮನವಿ ಆದ್ರೆ ಅದು ಹಿಂದಿರೋದು ಮಾಸ್ಟರ್ ಪ್ಲಾನ್. ಯಾವ ಮಾಸ್ಟರ್ ಪ್ಲಾನ್ ಗಮನಿಸೋಣ. ಅಕ್ಕಿ ಪೂರೈಕೆ ಮಾಡುವಂತೆ ಒತ್ತಡ ಹೇರುವಂತೆ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ. ನಿಮ್ಮದೇ ಕೇಂದ್ರ ಸರ್ಕಾರದಲ್ಲಿ ಪಕ್ಷ ಇರೋದು, ಹೀಗಾಗಿ ನೀವೆಲ್ಲರೂ ಕೂಡ ಸಂಸದರು ಬಿಜೆಪಿಯಿಂದ ಆಯ್ಕೆಯಾದವರು ಮನವಿಯನ್ನ ಮಾಡಿ ಒತ್ತಡ ಹೇಳಿ ರಾಜ್ಯಕ್ಕೆ ಅಕ್ಕಿ ಕೊಡುವಂತೆ ಹೇಳಿ ಅಂತ ಹೇಳಿ ಹೇಳ್ತಿದ್ದಾರೆ. ದೆಹಲಿ ಮಟ್ಟದಲ್ಲಿ ಹೋರಾಟಕ್ಕೆ ಕೈ ಜೋಡಿಸಿ ಅಂತ ಕೂಡ ಮನವಿ ಮಾಡಿದ್ದಾರೆ. ನಾವಂತೂ ಹೋರಾಟ ಮಾಡ್ಲಿಕ್ಕೆ ಸಿದ್ಧವಿದ್ದೇವೆ, ದಿನಾಂಕ ಕೂಡ ನಿಗದಿ ಮಾಡ್ಕೊಂಡಿದೀವಿ, ಹೀಗಾಗಿ ನೀವು ಕೂಡ ರಾಜ್ಯದ ಜನರ ಹಿತದೃಷ್ಟಿಯಿಂದ ನಮ್ ಜೊತೆ ಕೈ ಜೋಡಿಸಿ ಅಂತ ಬಿಜೆಪಿಯ ಸಂಸದರನ್ನ ಕೇಳ್ಕೊಳ್ತಿದ್ದಾರೆ. ಪತ್ರ ಬರೆಯುವ ಹಿಂದೆ ಸಂಸದರನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನ ಇದೆ. ಹೇಗೆ? ಕೇಂದ್ರ ಕೊಡೋದಿಲ್ಲ ಅನ್ನೋದು ಪಕ್ಕ ಆಗಿದೆ, ಹೀಗಾಗಿ ನೀವು ಕೇಳಿ ಅಂತ ಹೇಳ್ದಂಗ ಮಾಡಿ, ನೀವು ಕೇಳಿದ್ರೂ ಕೂಡ ಕೊಡ್ತಾ ಇಲ್ಲ, ಕೇಂದ್ರಕ್ಕೆ ಕಾಳಜಿ ಇಲ್ಲ ಅಂತ ಹೇಳಿ ಬಿಜೆಪಿಯ ಸಂಸದರನ್ನ ಇಕ್ಕಟ್ಟಿಗೆ ಸಿಲುಕಿಸೋ ಪ್ರಯತ್ನ. ಬೆಂಬಲ ನೀಡದಿದ್ರೆ ಕೈ ಜೋಡಿಸ್ಲಿಲ್ಲ ಅಂತ ಹೇಳಿ ಬಿಂಬಿಸೋದು. ಈಗ ನೀವೇ ಕೇಳಿದ್ರಿ, ಆದ್ರೂ ಕೂಡ ನಿಮಗೆ ಸ್ಪಂದಿಸ್ತಿಲ್ಲ, ನಿಮಗಲ್ವಾ ಅವಮಾನ. ಹಾಗೆ ಇಷ್ಟರ ಮಟ್ಟಿಗೆ ನಾವು ಕೇಳ್ಕೊಂಡ್ರೂ ಕೂಡ ನಮಗೆ ಸ್ಪಂದನೆ ಮಾಡ್ತಿಲ್ಲ ಕೇಂದ್ರ ಸರ್ಕಾರ, ಹಾಗಾಗಿ ಅವರಿಗೆ ಕರ್ನಾಟಕದ ಜನರ ಹಿತಾಸಕ್ತಿ ಬಗ್ಗೆ ಕಾಳಜಿ ಇಲ್ಲ ಅಂತ ಹೇಳಿ ಒಂದ್ ರೀತಿಯ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಿದ್ದಾರೆ ಡಿಕೆ ಶಿವಕುಮಾರ್. ನಮ್ಮ ಹೋರಾಟಕ್ಕೆ ಬೆಂಬಲ ನೀಡ್ತಾ ಇಲ್ಲ ಕೇಂದ್ರ ಸರ್ಕಾರದವರು ಅಥವಾ ಬಿಜೆಪಿಯ ಸಂಸದರೇ ಇನ್ ಕೇಸ್ ಏನಾದ್ರೂ ಹೋರಾಟಕ್ಕೆ ಕೈ ಜೋಡಿಸದೆ ಹೋದ್ರೆ ನೋಡಿ, ರಾಜ್ಯದ ಜನರ ಕಾಳಜಿ ಇಲ್ಲ ಬಿಜೆಪಿಯ ಸಂಸದರಿಗೆ, ಹೀಗಾಗಿ ಕಾಂಗ್ರೆಸ್ ಹೋರಾಟ ಮಾಡ್ತಿದ್ರು ಕೂಡ ಕೈ ಜೋಡಿಸಿ ಅಂತ ಕೇಳಿದ್ರು ಕೂಡ ನಮ್ ಜೊತೆ ಕೈ ಜೋಡಿಸ್ಲಿಲ್ಲ ಅಂತ ಹೇಳಿ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಅಕ್ಕಿ ವಿಚಾರದಲ್ಲೂ ಕೂಡ ರಾಜಕೀಯ ಮಾಡಿದ್ರು ಅನ್ನೋದು. ಈಗ ಅಕ್ಕಿ ಸರಬರಾಜು ಮಾಡಬೇಕು ಅನ್ನೋದು ಬಹಳ ಜನರ ಬೇಡಿಕೆ ಆಗಿದೆ, ಜನರ ಡಿಮಾಂಡ್ ಆಗಿದೆ. ಇದಕ್ಕೆ ಕೂಡ ಅವರು ಸ್ಪಂದನೆ ನೀಡ್ತಿಲ್ಲ. ಬಿಜೆಪಿ ಸಂಸದರು ಯಾವ ರೀತಿ ಇದ್ದಾರೆ ನೋಡಿ ಅಂತ ಹೇಳೋ ಮೂಲಕ ಲೋಕಸಭಾ ಚುನಾವಣೆವರೆಗೂ ಕೂಡ ಇದನ್ನ ಡ್ರ್ಯಾಗ್ ಮಾಡೋ ಪ್ರಯತ್ನ. ರಾಜ್ಯದ ಹಿತಾಸಕ್ತಿಗಿಂತ ಸ್ವಹಿತಾಸಕ್ತಿಯೇ ಮುಖ್ಯವಾಯಿತು ಅಂತ ಹೇಳಿ ಬಿಂಬಿಸುವ ಪ್ರಯತ್ನವನ್ನ ಕೂಡ ಆ ಮೂಲಕ ಮಾಡಬಹುದು ಅನ್ನೋದು ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರ. ಲೋಕಸಭೆ ಚುನಾವಣೆಗೂ ಕೂಡ ಇದೇ ವಿಚಾರವನ್ನ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳೋ ಇರಾದಿಯನ್ನ ಕಾಂಗ್ರೆಸ್ನ ನಾಯಕರು, ಅದರಲ್ಲೂ ಕೂಡ ಡಿಕೆ ಶಿವಕುಮಾರ್ ಹೊಂದಿದ್ದಾರೆ ಅನ್ನೋದು ಈ ಒಂದು ಮಾಸ್ಟರ್ ಪ್ಲಾನ್ ಹಿಂದಿನ ಲೆಕ್ಕಾಚಾರಗಳು. ಇಲ್ಲಿಗೆ ನಿಲ್ಲಿಲ್ಲ. ಡಿಕೆ ಶಿವಕುಮಾರ್ ಅವರ ಈ ಪ್ರಯತ್ನಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಸಂಸದರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅದು ಕೂಡ ಈಗಿರುವ ಮುಂದಿನ ದೊಡ್ಡ ಪ್ರಶ್ನೆ. ಇನ್ನು ಅಕ್ಕಿ ಕಚ್ಚಾಟಕ್ಕೆ ಬಿಜೆಪಿ ಸಂಸದರ ಮಧ್ಯ ಪ್ರವೇಶವಾಗಿದೆ. ಬೆಂಗಳೂರಿನಲ್ಲಿ ಸಂಸದ ತೇಜಸ್ವಿ ಸೂರ್ಯ ಹಾಗೆ ಸಂಸದ ಪಿಸಿ ಮೋಹನ್ ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ. ಅನ್ನಭಾಗ್ಯ ಯೋಜನೆ ವಿಚಾರದಲ್ಲಿ ಕೇಂದ್ರದಿಂದ ತಾರತಮ್ಯ ನೀತಿ ಮಾಡಿಲ್ಲ, ರಾಜ್ಯ ಕಾಂಗ್ರೆಸ್ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದೆ ಅಂತ ಹೇಳಿ ಆರೋಪಿಸಿದ್ದಾರೆ.
ನಾನು ಸ್ಪಷ್ಟವಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ಕಾಂಗ್ರೆಸ್ನ ನಾಯಕರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನೀವು FCIಗೆ ಪತ್ರ ಬರೆದಿದ್ ಯಾವತ್ತು? ಮೇ 2ನೇ ತಾರೀಕಿಗೆ ತಾವು ಪತ್ರ ಬರೆದ್ರ? ನೀವು ಪತ್ರ ಬರೆದಿದ್ದು ಜೂನ್ 10ನೇ ತಾರೀಕು. ಇಲ್ಲಿನ FCIನ ಅಧಿಕಾರಿಗಳು ಈ ಪಾಲಿಸಿಯಲ್ಲಿ ಉನ್ನತ ಮಟ್ಟದಲ್ಲಿ ಆಗಿರುವಂತಹ ಚೇಂಜ್ ಗೊತ್ತಿಲ್ಲದಲೆ ನಿಮಗೆ ಅನುಮತಿ ಕೊಟ್ಟಿದ್ದು ಜೂನ್ 13ನೇ ತಾರೀಕು. ನೀವು ಪತ್ರ ಬರೋದಕ್ಕಿಂತ ಮುಂಚೆನೆ, FCIಗೆ ಲೆಟರ್ ಬರೆಯೋದಕ್ಕಿಂತ ಮುಂಚೆನೆ ಈ ಪಾಲಿಸಿಯಲ್ಲಿ ಚೇಂಜ್ ಆಗಿರೋದ್ರಿಂದ ದುರುದ್ದೇಶ ಪೂರ್ವಕವಾಗಿ ನಾವು ಕೇಳದ ಮೇಲೆನೇ ಮೋದಿ ಸರ್ಕಾರ ಈ ಬದಲಾವಣೆ ತಂತು ಅಂತ ನೀವು ಯಾವ ಆಧಾರದ ಮೇಲೆ ಆರೋಪ ಮಾಡ್ತಾ ಇದ್ದೀರಿ? ಈ ಪ್ರಶ್ನೆಗೆ ಇವತ್ತು ಕಾಂಗ್ರೆಸ್ನವರು ಬಹಳ ಸ್ಪಷ್ಟ ಉತ್ತರ ಕೊಡಬೇಕಾಗಿದೆ. ಇದಕ್ಕೆ ಉತ್ತರ ಅವ್ರು ಕೊಡದಲೇ ಇದ್ರೆ ರಾಜ್ಯದ ಜನರೆದುರುಗಡೆ ರಾಜ್ಯದ ಜನಕ್ಕೆ ಸುಳ್ಳು ಹೇಳಿರೋದಕ್ಕೆ ಅವರು ಕ್ಷಮೆ ಕೇಳಬೇಕಾಗಿದೆ. ಇಷ್ಟಕ್ಕೆ ನಿಲ್ಲಿಲ್ಲ. ಈ ಮಧ್ಯೆ ಕಾಂಗ್ರೆಸ್ ಹಾಗೆ ಬಿಜೆಪಿ ನಾಯಕರ ನಡುವೆ ಲೆಟರ್ ವಾರ್ ಶುರುವಾಗ್ಬಿಟ್ಟಿದೆ. ಮೊನ್ನೆ ಸಿದ್ದರಾಮಯ್ಯ ಅವರು FCIನ ಪತ್ರವನ್ನ ರಿಲೀಸ್ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ಇದೀಗ ಬಿಜೆಪಿ ಅವರು ಕೂಡ ಒಂದು ಪತ್ರವನ್ನ ರಿಲೀಸ್ ಮಾಡಿದ್ದಾರೆ. ಕೇಂದ್ರದಿಂದ ಆಗಿರುವ ಪಾಲಿಸಿ ಪತ್ರ ತೋರಿಸಿ ಸರ್ಕಾರದ ಆರೋಪಕ್ಕೆ ತಿರುಗೇಟನ್ನ ನೀಡಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ ಹಾಗೆ ಪರಿಷತ್ ಸದಸ್ಯ ರವಿಕುಮಾರ್. ನಾರ್ತ್ ಈಸ್ಟ್ ಮತ್ತೆ ಹಿಲ್ಲಿ ಸ್ಟೇಟ್ಸ್ ಅನ್ನ ಬಿಟ್ಟು ಯಾವುದೇ ಸ್ಟೇಟ್ಗೆ ಸಂಬಂಧಪಟ್ಟಂತೆ ನಾವು ಎಕ್ಸ್ಟ್ರಾ ಮಾಡಕ್ ಬರೋದಿಲ್ಲ ಅನ್ನುವಂಥದ್ದನ್ನ 8ನೇ ತಾರೀಕೆ ಮಾಡಿದ್ದಾರೆ. ನಮಗೆ ಸಿದ್ದರಾಮಯ್ಯ ಅವರು ಏನ್ ಹೇಳಿದಾರೆ ಅಂದ್ರೆ ನಾವು 12ನೇ ತಾರೀಕು ಲೆಟರ್ ಬರೆದಿದ್ವಿ, ನಮಗೆ 13ನೇ ತಾರೀಕು ಉತ್ತರ ಬರೆದಿದ್ದಾರೆ. ಒಂದೇ ದಿನಕ್ಕೆ ನಾವು ಮೀಟಿಂಗ್ ಮಾಡಿದೀವಿ, ನಿಮ್ ಲೆಟರ್ ಹೋಗೋಕ್ಕಿಂತ ಮುಂಚೆ 8ನೇ ತಾರೀಕೆ. ನಮ್ಮ ಬಿಜೆಪಿ ಸರ್ಕಾರಕ್ಕೆ ಕರ್ನಾಟಕದ ಜನತೆ ಮೇಲೆ ಬಹಳ ಸಿಟ್ಟಿದೆ, ಅದಕ್ಕೆ ಕೊಡೋದಿಲ್ಲ ಅನ್ನುವಂತ ನಿರ್ಧಾರ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಕರ್ನಾಟಕದ ಜನರನ್ನ ಎತ್ತಿ ಕಟ್ಟುವ ಒಂದು ಷಡ್ಯಂತ್ರವನ್ನ ಸಿದ್ದರಾಮಯ್ಯ ಅವರು ಇದರಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು ಉದ್ದೇಶ ಬಹಳ ಸ್ಪಷ್ಟ. ಹಾಗಾಗಿ ನಾವು ಸಿದ್ದರಾಮಯ್ಯ ಅವರ ಮುಖಕ್ಕೆ ಈ ಲೆಟರ್ ಅನ್ನ ಹಿಡಿತಾ ಇದೀವಿ. ಅಂದ್ರೆ